ಪೂಜಾ ಫಲ ಇದು ಈ ಹೊತ್ತಿನ ವಿಶೇಷ. ಖ್ಯಾತ ನಟಿ ಪೂಜಾ ಗಾಂಧಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅವರೀಗ JDS ಸದಸ್ಯ ಕೂಡ ಇವತ್ತು ಸೇರಿದ್ದಾರೆ, ಪಕ್ಷ ಸೇರಿದ್ದಾರೆ. ಹಾಗಾಗಿ ಕೇಳೋಣ, ಇದೇ ರೀತಿಯ ಅಥವಾ ಇನ್ನು ದೊಡ್ಡ ರೀತಿಯಲ್ಲಿ ಪಕ್ಷ ಸೇರ್ತಾರೆ ಅನ್ನುವಂಥದ್ದು. ಸಾಧಾರಣವಾಗಿ ಪಾಲಿಟಿಕ್ಸ್ಗೆ ಸೇರೋರು ಅಂದರೆ ಚಲನಚಿತ್ರರಂಗದಿಂದ ರಾಜಕೀಯಕ್ಕೆ ಬರುವವರು ದೊಡ್ಡ ಸಭೆ ಸಮಾರಂಭ ಎಲ್ಲ ಮಾಡಿ ಪಕ್ಷಕ್ಕೆ ಬರುವಂಥದ್ದು. ಇವತ್ತು ಭಾಳ ಸಿಂಪಲ್ ಆಗಿ ನಿಮ್ಮನ್ನು ಆಹ್ವಾನಿಸಿಕೊಂಡ್ರು ಪಕ್ಷಕ್ಕೆ. ಇದು ಏನೋ ಅಥವಾ ಇನ್ನೂ ದೊಡ್ಡದೇನಾದರೂ ಇದೆಯಾ ಕಾರ್ಯಕ್ರಮ? ಇಲ್ಲ, ಏನೂ ಇಲ್ಲ. ಯಾಕೆಂದರೆ ಐ ಥಿಂಕ್ ಸಿಂಪ್ಲಿಸಿಟಿ ಇಸ್ ದ ಬೆಸ್ಟ್ ಥಿಂಗ್. ನಾನಿಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಅದೆಲ್ಲ ಮಾಡೋಕ್ಕೆ ಬರಲಿಲ್ಲ. ಏನೋ ಇಟ್ಸ್ ಲೈಕ್ ಒಂದು ಅಫಿಷಿಯಲಿ ಐ ಜಾಯಿನ್ ದ ಪಾರ್ಟಿ ಆ್ಯಂಡ್ ಸೊ ದ್ಯಾಟ್ ನಾನು ನನ್ನ ಪ್ರಾಜೆಕ್ಟ್ಸ್ನ ತುಂಬ ಬೇಗ ಪ್ರಾಕ್ಟಿಕ್ಯಾಲಿಟಿಯಲ್ಲಿ ಸ್ಟಾರ್ಟ್ ಮಾಡ್ಬೋದು ಅಂತ ನನ್ನ ಆಸೆ ಅಷ್ಟೇ. ಆ್ಯಂಡ್ ಐ ಥಿಂಕ್ ಆ ಪಾರ್ಟಿ ಈಸ್ ಆಲ್ ಅಬೌಟ್ ಸಿಂಪ್ಲಿಸಿಟಿ, ಸೊ ಐ ಥಿಂಕ್ ಜಸ್ಟ್ ಅ ಸಿಂಪಲ್ ವೇ. ಆ್ಯಂಡ್ ನನಗೆ ಆ್ಯಕ್ಚುಲಿ ಆ ಫಾರ್ಮ್ ಮೆಂಬರ್ಶಿಪ್ ಸೈನ್ ಮಾಡುವಾಗ ನನಗೆ ಓದೋಕೆ ಬರಲ್ಲ ಅಲ್ವಾ, ಸೊ ನನಗೆ ಗೊತ್ತಾಗ್ಲಿಲ್ಲ ಆ್ಯಕ್ಚುಲಿ ಸೈನ್ ಇಲ್ಲಿಗೆ ಮಾಡಬೇಕು ನಾನು ಅಂತ. ಬಟ್ ನಾನು ಕನ್ನಡದಲ್ಲಿ ಸೈನ್ ಮಾಡಿದೆ. ಈಗ ಅದಕ್ಕಿಂತ ಹೆಚ್ಚಾಗಿ ನಾಳೆಯಿಂದ ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಗುತ್ತೆ, ಕಾರ್ಟೂನ್ಗಳು ಶುರುವಾಗುತ್ತೆ. ಅಂದ್ರೆ ಅದು ಕಾಮನ್. ಈಗ ನಾಳೆ ಒಂದು ವೇಳೆ ಬರ್ಬೋದು, ತೆನೆ ಹೊತ್ತ ಮಹಿಳೆ ಪೂಜಾ ಗಾಂಧಿ ಹಿಂಗೆ ತೆನೆ ಹೊತ್ಕೊಂಡಂಗೆಲ್ಲ ಬರ್ಬೋದು. ಸೊ ಒಮ್ಮೊಮ್ಮೆ ಅದು ಯಾವುದಾದ್ರೂ ನಿಮ್ಗೆ ಗೊತ್ತಾಯ್ತಲ್ಲ, ಏನಾದರೂ ಒಂದು ಹೇಳ್ತಾ ಇರ್ತಾರೆ ಕಾರ್ಟೂನ್ ಟೈಪಲ್ಲಿ, ಮತ್ತೊಂದು ಟೈಪಲ್ಲಿ. ಈಗ ಮುಂಗಾರು JDSನಲ್ಲಿ ಮುಂಗಾರು ಮಳೆ ಹಿಂಗೆಲ್ಲ ಬರ್ಲಿಕ್ಕೆ ಶುರುವಾಯಿತು. ಈ ರೀತಿ ಬರುವಾಗ ನಿಮ್ಗೆ ಏನು ಅನ್ಸುತ್ತೆ? ನಿಮ್ಗೆ ಏನಾದರೂ ಫೀಲ್ ಆಗುತ್ತಾ ಈ ರೀತಿ? ಇಲ್ಲ, ಯಾಕೆಂದರೆ ಲಾಸ್ಟ್ 4.5 yearsಯಿಂದ ಇಂಡಸ್ಟ್ರಿಯಲ್ಲಿದ್ದೀನಿ. ತುಂಬ ಜನ ಕಾಂಟ್ರವರ್ಸೀಸ್ ಮಾಡ್ತಾರೆ, ಏನೇನೋ ಮಾತಾಡ್ತಾರೆ, ಗಾಸಿಪ್ ಮಾಡ್ತಾರೆ. ಐ ಥಿಂಕ್ ಅದು ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಜೀವನದಲ್ಲಿ ಮಾಡೋಕ್ಕೆ ತುಂಬ ಒಳ್ಳೆ ಇಂಪಾರ್ಟೆಂಟ್ ಕೆಲಸಗಳು ಇದೆ. ಸೊ ಇದೆಲ್ಲ ಈ ಥರದ್ದು ಚಿಕ್ಕ ಗಿಮ್ಮಿಕ್ಸಲ್ಲಿ ನಾನು ತಲೆ ಕೆಚ್ಕೊಡೋಕೆ ನನ್ನ ಹತ್ರ ಟೈಮ್ ಇಲ್ಲ. ಸರಿ, ನೀವು ಎಷ್ಟು ಎಜುಕೇಶನ್ ನಿಮ್ಮದು? ಎಷ್ಟು? ಐ ಡಿಡ್ ಮೈ 12th. ಓಕೆ, ಐ ಡಿಡ್ ಮೈ 12th, ಆ್ಯಂಡ್ ಅದಾದಮೇಲೆ ನಾನು BCom ಸೇರಿಕೊಂಡೆ. ಬಟ್ ನಾನು ಕಂಟಿನ್ಯೂ ಮಾಡಿಲ್ಲ ಅಂದರೆ ನಾನು ಶೂಟಿಂಗ್ ಮಾಡ್ತಾ ಇದ್ದೆ ಆಲ್ರೆಡಿ ಒಂದು ಟೆಲಿವಿಷನ್ ಶೋ ಅಂತ. ನಾನು ಒಂದೊಂದ್ಸತಿ ಯೋಚನೆ ಮಾಡ್ತೀನಿ, ಅಂದರೆ ಇನ್ ಕೇಸ್ ನಾನು ಸ್ಟಾರ್ ಆಗ್ತಾ ಇರಲಿಲ್ಲ ನಾನು ಏನು ಮಾಡ್ತಾ ಇದ್ದೆ? ಏನು ಮಾಡ್ತಾ ಇದ್ದೆ? 12th ಪಾಸ್ ಅಂದರೆ ಏನು ಮಾಡ್ತಾ ಇದ್ದೆ? ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ನೋಡಿ, ಹೌ ಇಂಪಾರ್ಟೆಂಟ್ ಇಟ್ ಈಸ್. ಕರೆಕ್ಟ್. If I was not anything today, I think maybe ನಂದು ಮದುವೆ ಆಗಿರ್ತಿತ್ತು. ಇಲ್ಲ ಅಂದ್ರೆ ನಾನು ಕೂಡ ಮನೇಲಿ ಚಪಾತಿ ಮಾಡ್ತಾ ಇದ್ರು, ಏನೋ ಮಾಡ್ತಾ ಇದ್ರು. ಇಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಯಾವಾಗ ಏನೋ ಕಷ್ಟ ಬಂದಿದ್ದ ನಾನು ಏನ್ ಕೆಲಸ ಮಾಡ್ತಾ ಇದ್ದೆ, and I think education is so important. ಇವತ್ತು ನಾನು ಹೇಳೋಕೆ ಇಷ್ಟಪಡ್ತೀನಿ, ಒಂದು ಹುಡುಗಿಗೆ ಅವ್ರ ಕಾಲಲ್ಲಿ ನಿಂತ ಮೇಲೇನೆ ಮದ್ವೆ ಆಗ್ಬೇಕು, ಅದು ಮುಂಚೆ ಮದ್ವೆನೇ ಆಗಬೇಕು. ಹಾಗಿದ್ರೆ ನೀವೀಗ ನಿಮ್ಮ ಕಾಲ ಮೇಲೆ ನಿಂತಿದ್ದೀರಿ. ಓಕೆ, ಯಾವಾಗ ಮದುವೆ ಆಗ್ತೀರಿ? ನನಗೆ ಗೊತ್ತು, ಈ ಕ್ವೆಶ್ಚನ್ ನನಗೇನೆ ಬರ್ತಾ ಇದೆ ಆಕ್ಚುಲಿ. ಅಲ್ಲ, ಅದು ನಾನು ಮೊದಲೇ ಹೇಳಿದ್ದೆ ಬಿಡಿ. ಮದ್ವೆ ಈಗ ಗೊತ್ತಿಲ್ಲ. ನಾನು ಆಕ್ಚುಲಿ ಲವ್ ಮ್ಯಾರೇಜ್ ಆಗ್ಬೇಕಾ ಅರೇಂಜ್ ಮ್ಯಾರೇಜ್. ಸೊ ಫ್ಯಾಮಿಲಿ ಏನ್ ಡಿಸಿಷನ್ ತಗೊಳ್ತಾರೆ ಅಂತ. ಕರ್ನಾಟಕದ ಸೊಸೆ ಆಗ್ತೀರಾ? ಡೆಫಿನೆಟ್ಲಿ ಆಗ್ತೀನಿ. ಒಳ್ಳೆ ಹುಡುಗ ಸಿಕ್ಕಿದ್ರೆ ಡೆಫಿನೆಟ್ಲಿ ಆಗ್ತೀನಿ. ಕನ್ನಡದಲ್ಲೇ? ವೆರಿ ಗುಡ್. ಕನ್ನಡದ ಮಗಳಾಗಿದ್ರು ಇಲ್ಲಿಯ ಹುಡುಗರನ್ನೇ ಮದುವೆ ಆಗ್ತಾರಂತೆ. ಸೊ ಖಂಡಿತವಾಗ್ಲೂ ಅರ್ಜಿ ಗುಜರಾಯಿಸಬಹುದು. ಏನಾದರೂ ಸ್ಪೆಸಿಫಿಕೇಶನ್ ಏನಾದರೂ ಇದೆಯಾ, ಹೀಗೆ ಇರಬೇಕು ಹುಡುಗ ಅಂತ? ಇಲ್ಲ, ಒಂದು ಒಳ್ಳೆ ಹುಡುಗ ಇರಬೇಕು, ತುಂಬಾ ಇಂಟೆಲಿಜೆಂಟ್ ಆಗಿರ್ಬೇಕು, ನನಗೆ ಆಬ್ವಿಯಸ್ಲಿ ಪ್ರೀತಿ ಮಾಡುವವರು ಅಂತ ಇರಬೇಕು. ಆಮೇಲೆ ನಿಮ್ಮ ನನಗೆ ಅಡುಗೆ ಮಾಡ್ಲಿಕ್ಕೆ ಗೊತ್ತಿರಬೇಕು. ಹಾ, ಸ್ವಲ್ಪ ಯಾಕಂದ್ರೆ ನಾನು ಚೆನ್ನಾಗಿ ಮಾಡ್ತಾರಾ? ಓಕೆ. ಈಗ ಓಕೆ, ನಿಮ್ಮ ಅಭಿಮಾನಿ ಒಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ, ಹೇಳಿ ಸರ್. ಹಾಲೇಶ್ ಅಂತ ಹೇಳಿ. ಹಾಲೇಶ್, ಎಲ್ಲಿಂದ? ಚನ್ನಗಿರಿ. ಓಕೆ, ಹಾಲೇಶ್ ಚನ್ನಗಿರಿ. ಏನ್ ಪೂಜಾ ಗಾಂಧಿಗೆ ಏನ್ ಕೇಳ್ಬೇಕು ಅಂತಿದ್ರಿ? ಕೇಳಿ. ಪೂಜಾ ಗಾಂಧಿ ಅವರೇ, ಹಲೋ, ನಮಸ್ಕಾರ. ನಮಸ್ತೆ. ನಿಮ್ಮ ಊರು ಏನ್ ಬರೋದು ಫಸ್ಟ್? ನಮ್ದು ಚನ್ನಗಿರಿ, ದಾವಣಗೆರೆ ಜಿಲ್ಲೆ. ಓಕೆ, ದಾವಣಗೆರೆ ಜಿಲ್ಲೆ. ಓಕೆ, ನೀವು ಈಗ ಸಿನಿಮಾದಿಂದ ಕನ್ನಡ ರಾಜಕಾರಣಕ್ಕೆ ಬರ್ತಾ ಇದ್ದೀರಿ. ಮೊದಲನೇದಾಗಿ ನೀವು ಕನ್ನಡಿಗರಾಗಿ ಚೆನ್ನಾಗಿ ಕನ್ನಡ ಕಲೀರಿ. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅಂತವ್ರೆ ಕರ್ನಾಟಕದೊಳಗೆ ರಾಜಕಾರಣ ಬರಲಿಲ್ಲ. ಹೌದು, ಅವರು ಸಮಾಜ ಸೇವೆ, ಕನ್ನಡ ಸೇವೆ ಮಾಡಿದ್ರು. ನೀವು ಕನ್ನಡ ಚಲನಚಿತ್ರ ನಟಿಯಾಗಿ, ಕನ್ನಡದ ಮಗಳಾಗಿ, ಕನ್ನಡದ ಸೇವೆ ಮಾಡಿ ರಾಜಕಾರಣವನ್ನ ಆಮೇಲಿಂದ ಮಾಡ್ಬೋದು. ಯಾಕೆಂದ್ರೆ ಕರ್ನಾಟಕದಲ್ಲಿ ಚಲನಚಿತ್ರ ನಟ ನಟಿಯರಿಗೆ
ಯಾರು ಬೆಲೆ ಕೊಡಲ್ಲ ರಾಜಕಾರಣದಲ್ಲಿ. ಯಾಕಂದ್ರೆ ಅಂತದನ್ನ ಡಾಕ್ಟರ್ ರಾಜ್ಕುಮಾರೇ ಮಾಡಿದ್ರು. ನೀವು ಸಮಾಜ ಸೇವೆ ಮಾಡಕ್ಕೆ ರಾಜಕೀಯ ಪಕ್ಷ ನಿಮಗೆ ಬೇಡ. ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ, ನೀವು ಸಿನಿಮಾ ನಟಿಯಾಗಿ ಕನ್ನಡ ಚೆನ್ನಾಗಿ ಕಲೀರಿ. ಕನ್ನಡ ನಾವು ದುಡ್ಡು ಕೊಟ್ಟು ನೋಡ್ತೀವಿ, ನಿಮ್ದು ಇಂಗ್ಲಿಷ್ ಎಲ್ಲ ನಿಮಗೆ ಕೇಳಕ್ ಆಗಲ್ಲ. ನನ್ನ ಕನ್ನಡದ ಮಾತಾಡಿ, ಅದೇ ಸಮಾಜ ಸೇವೆ. ನೀವು ನಿಮಗೆ ರಾಜಕೀಯ ಭವಿಷ್ಯ ಬೇಕಾದ್ರೆ ಚೆನ್ನಾಗಿರ್ಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ, ಅಂದರೆ ನನಗೆ ಕರ್ನಾಟಕ ಜೊತೆ ನನಗೆ ಒಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಹೌದು, ಯಾಕೆ ಅಂದರೆ ಇವತ್ತು ನನ್ಗೆ ಗೊತ್ತು ತುಂಬ ಜನ ಅನ್ಕೊಳ್ತಾರೆ ಈ ಹುಡುಗಿ ಒಂದು ಪಕ್ಷನ ಜಾಯಿನ್ ಮಾಡಿದ್ದಾರೆ ಏನೋ ಅಂತ. ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಅಂತ, ಇವತ್ತು ನನಗೆ ಜೀವನದಲ್ಲಿ ಏನು ಸಿಕ್ಕಿದೆ ಅಲ್ವಾ, ಇದು ಇಲ್ಲಿ ಸಿಕ್ಕಿದೆ ಕರ್ನಾಟಕದಲ್ಲಿ. ಓಕೆ, ಇದು ನಾನು ಜನಸೇವೆ ಮಾಡ್ತಾ ಇದ್ದೀನಿ ಅಂದರೆ ಇದು ನನ್ನ ಜವಾಬ್ದಾರಿ ಆಸ್ ಅ ಸಿಟಿಸನ್, ಆಸ್ ಅ ಅವ್ರು ನನಗೆ ಎಷ್ಟೊಂದು ಪ್ರೀತಿ, ಎಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ನನಗೆ ಒಂದು ಜಾಗ ಕೊಟ್ಟಿದ್ದಾರೆ. ಇದು ನನ್ನ ಜವಾಬ್ದಾರಿ. ನಾನು ಜನಸೇವೆ ಮಾಡ್ತೀನಿ ಕರ್ನಾಟಕ ಜನತೆ. ಎಸ್, ನಾನು ನನ್ನ ಕರ್ತವ್ಯನ ಮಾಡ್ತೀನಿ, ನಿಮ್ಮ ಜವಾಬ್ದಾರಿ ಮಾಡಬೇಕು. ಈಗ ಸಾಕ್ಷಿ ಗೌಡ KR ಫ್ರಮ್ ಬೆಂಗಳೂರಿನಿಂದ. ಸಾಕ್ಷಿ, ಏನ್ ಕೇಳ್ತೀರಿ ಪೂಜಾ ಗಾಂಧಿ ಅವರಿಗೆ? ಹಲೋ 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 ಸಾಕ್ಷಿ, ಹೇಗಿದ್ದೀರಾ? ಹಾ ಪೂಜಾ ಅವರೇ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಹಾ ನಾವು ಕೂಡ ಚೆನ್ನಾಗಿದ್ದೀವಿ. ಮತ್ತೆ ನನ್ಗೂ ಕೂಡ ರಾಜಕೀಯ ತುಂಬಾ ಇಷ್ಟ, ರಾಜಕೀಯಕ್ಕಿಂತ ಸಮಾಜ ಸೇವೆ ತುಂಬಾ ಇಷ್ಟ. ಆದ್ರೆ ಯಾವುದೇ ಪಕ್ಷಗಳು ಈಗ ನೋಡ್ತಾ ಇದ್ರೆ ಭಯ ಆಗುತ್ತೆ, ನಮಗೇನ್ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೂ ನೀವು ಒಬ್ಬ ಸ್ಟಾರ್ ಆಗಿ ಕೂಡ ನೀವು ಸೇರಿದ್ದೀರಾ ರಾಜಕೀಯಕ್ಕೆ. ನನ್ಗೆ ಅದ್ರಲ್ಲೂ ಎಲ್ಲಾ ಪಕ್ಷಗಳು ನೋಡ್ತಾ ಇದ್ರೆ ತುಂಬಾನೇ ಭಯ ಆಗುತ್ತೆ ನಮ್ಗೆ. ಇಂಥ ಒಂದು ರಾಜಕೀಯ ಜನರದಲ್ಲಿ ನಾವು ಹೆಣ್ಮಕ್ಳು ರಾಜಕೀಯ ಅಥವಾ ಏನಾದ್ರೂ ಸೇವೆ ಮಾಡ್ಲಿಕ್ಕೆ ಉಂಟಾ ಅಂತ ಒಂದು ಕ್ವಶನ್ ನಮ್ಗೆ ಬರುತ್ತೆ. ಅಂತದ್ರಲ್ಲಿ ನೀವು ಧೈರ್ಯ ಮಾಡಿ ಅದು ಒಳ್ಳೆ ಪಕ್ಷಕ್ಕೆ ಸೇರಿದ್ದೀರಾ. ಆಕ್ಚುಲಿ ನಾನು ಯಾವ್ದೇ ಪಕ್ಷಕ್ಕೆ ಸೇರಿರೋ ಹುಡುಗಿ ಅಲ್ಲ. ಎಲ್ಲವನ್ನೂ ನಾವು ಕಂಪೇರ್ ಮಾಡ್ತಿದ್ರೆ, ಎಲ್ಲವನ್ನೂ ನಾವು ನೋಡ್ತಾ ಇದ್ರೆ ನಮ್ಮ ಈ ಜನತಾದಳ ಪಕ್ಷ ಏನಿದೆ ತುಂಬಾ ಒಳ್ಳೇದು. ನೀವು ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ ಅಂತ ನನ್ಗೆ ಅನಿಸ್ತಾ ಇದೆ. ನಾನ್ ನಿಮಗ್ ಮಾತಾಡಕ್ ಬಿಡ್ತಾ ಇಲ್ಲ, ಯಾಕಂದ್ರೆ ತುಂಬಾ. ಬಟ್ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ, ಇವತ್ತು ಅವ್ರ ತುಂಬಾ ಏನು ಹೇಳಿದ್ದಾರೆ ಅಂದರೆ, ಇವತ್ತು ಹುಡುಗಿರಿಗೆ ಮುಂದೆ ಬರಬೇಕು, ಒಂದು ನಿಮ್ಮ ಮೇಲೆ ಒಂದು ನಂಬಿಕೆ ಬರಬೇಕು, ಒಂದು ಧೈರ್ಯ ಬರಬೇಕು, ಒಂದು ಪಾಸಿಟಿವಿಟಿ ಇರಬೇಕು. ಏನಂದ್ರೆ ಇವತ್ತು ಹುಡುಗಿರು ಯಾರಿಗಿಂತ ಕಡಿಮೆ ಇಲ್ಲ, ಆಕ್ಚುಲಿ ಯಾವುದೇ ಕಾರಣಕ್ಕೂ ಕಡಿಮೆ ಇಲ್ಲ. ಯಾಕಂದ್ರೆ ನೀವು ಇವತ್ತು ಹುಡುಗಿರು ಎಲ್ಲೆಲ್ಲಿ ರೀಚ್ ಆಗಿದ್ದಾರೆ, ಏನೇನು ಆಸ್ಟ್ರೋನಾಟ್ಸು, ಇಂಡಿಯಾ ವರ್ಲ್ಡ್ ಬಿಗ್ಗೆಸ್ಟ್ ಡಾಕ್ಟರ್, ಎಜುಕೇಶನ್ ರಿಸಲ್ಟ್ ನೋಡಿ ಬಾಲಕಿಯರೇ ಮೇಲುಗೈ. ಹಾಗಾಗಿ ಸಾಕ್ಷಿ ಅವರೇ, ರಾಧಿಕಾ ಪೂಜಾ ಗಾಂಧಿ ಹೇಳುವಂಥದ್ದು ಏನು ಅಂತಂದ್ರೆ, ಹುಡುಗಿರು ಮುಂದೆ ಬರಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ನೀವು ಹೇಗಿರ್ತೀರಾ ಎಲ್ಲರೂ ನಿಮ್ಮ ಜೊತೆ ಅದೇ ಥರ ಇರ್ತಾರೆ ಅಷ್ಟೇ. ಸೊ ನೀವು ಒಳ್ಳೇದಾಗಿರ್ತೀರಾ, ಎಲ್ಲರೂ ನಿಮ್ಮ ಜೊತೆ ಒಳ್ಳೆ ಥರನೇ ಇರ್ತಾರೆ. ಸೊ ನೀವು ಇನ್ನು ಭಯ ಅಂತ, ಇವತ್ತು ನೀವು ಯಾವ ಕಡೆ ಹೋಗ್ತೀರಾ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಹೌ ಯು ಆರ್, ಪೀಪಲ್ ವಿಲ್ ಟ್ರೀಟ್ ಯು ಲೈಕ್ ದ್ಯಾಟ್ ಅಷ್ಟೇ. ಸೊ ಐ ಥಿಂಕ್ ಯೂತ್ಗೆ ಮುಂದೆ ಬರಬೇಕು, ಆ್ಯಂಡ್ ಸ್ಪೆಷಲಿ ಗರ್ಲ್ಸ್ಗೆ ಶುಡ್ ಕಮ್ ಔಟ್ ಆ್ಯಂಡ್ ಆ ಹೆಜ್ಜೆ ನೀವು ಇಟ್ಟಿದ್ದೀರಿ. ಹಾಗಾದ್ರೆ ಬಹಳ ಖುಷಿ ವಿಚಾರ ಅಂತಂದ್ರೆ, ನೀವು ಒಂದು ಮಾತು ಹೇಳ್ತಾ ಇದ್ರಿ, ಯಾವುದೇ ಅಧಿಕಾರದ ಆಸೆಯಿಂದ ಬಂದದಲ್ಲ. ಈವನ್ ನಮ್ಮ ಜನತಾದಳ ಪಕ್ಷದ್ದು ಕೂಡ ವಿಷನ್ ಇದೆ, ವಿಮೆನ್ ಎಂಪವರ್ಮೆಂಟ್, ಯುನೋ. ಹಾಗಾಗಿ ಇದೇ ರೀತಿ ಸೇವೆ ಮಾಡ್ತಾ ಮಾಡ್ತಾ ಮುಂದೊಂದು ದಿನ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಆದ್ರೂ ಆಗ್ಬೋದೇನು? ನನಗೆ ಅದೆಲ್ಲ ನಾನು ಯೋಚನೆ ಮಾಡಲ್ಲ. ನಾನು ನನ್ನ ಕೆಲಸ ಏನಿದೆ ಅಂತ ಅದು ಆನೆಸ್ಟಿಯಿಂದ, ಸಿನ್ಸಿಯಾರಿಟಿಯಿಂದ, ಒಳ್ಳೆ ಮನಸ್ಸಿಂದ ಮಾಡ್ತೀನಿ ಅಷ್ಟೇ. ಸೊ ಏನು ನನಗೆ ಲೈಫಲ್ಲಿ ಬರಬೇಕು ಅದು ಬರುತ್ತೆ, ಏನು ಬರಲ್ಲ ಅಂತ ಅದು ಬರಲ್ಲ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ NGOದಲ್ಲಿ ಈಗ? ನಾವು ಒಂದು ಸ್ವಾಸ್ಥ್ಯ ಅಂತ ಒಂದು ಸಂಸ್ಥೆ, ಆಮೇಲೆ ಸ್ವಲ್ಪ CBOs ಇರುತ್ತೆ, ಆಮೇಲೆ ತುಂಬಾ ಬೇರೆ ಬೇರೆ NGOಗಳು ಇದೆ ಅಂತ. ನಾವೆಲ್ಲರ ಜೊತೆ ನಾನು ಕೆಲಸ ಮಾಡೋದು. ಆ್ಯಂಡ್ ಸ್ಪೆಷಲಿ KNP+ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ. ಆ್ಯಂಡ್ ಐ ಹ್ಯಾವ್ ವರ್ಕ್ ಫಾರ್ ಹೀರೋಸ್ ಪ್ರಾಜೆಕ್ಟ್ ಫಾರ್ HIV. ಸೊ ನಂದು ಸ್ವಂತ ಫೌಂಡೇಶನ್ ಇದೆ, ಗಾಂಧಿ ಚಾರಿಟೇಬಲ್ ಟ್ರಸ್ಟು. ಸೊ ಅದ್ರ ಮೂಲಕ ಕೂಡ ನಾನು ತುಂಬಾ ಎಜುಕೇಷನಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಏನಾದರೂ ಆಸೆ ಇದೆಯಾ ನಿಮಗೆ? ಇದೆ, ನೋಡೋಣ ಯಾವತ್ತು ಆಗುತ್ತೆ ಅಂತ ನೋಡೋಣ, ನಂಗೆ ಗೊತ್ತಿಲ್ಲ. ಓಕೆ, ಅಂದರೆ ಮದುವೆ ಎಷ್ಟು ತಿಂಗಳೊಳಗೆ, ಎಷ್ಟು ವರ್ಷದೊಳಗೆ? ಯಾವಾಗ ಒಳ್ಳೆ ಹುಡುಗ ಸಿಗ್ತಾರೆ ಮದುವೆ ಆಗುತ್ತೆ. ಬಟ್ ಒಂದನ್ನು ಹೇಳಿದ್ರಿ ನೀವು, ಕನ್ನಡದ ಹುಡುಗನೇ ಮದುವೆ ಆಗ್ತೀರ ಅನ್ನುವಂಥದ್ದು. ನೋಡಿ, ನನಗೆ ಒಳ್ಳೆ
ಒಳ್ಳೆ ಹುಡುಗ ಸಿಗಬೇಕು. ನಾನು ನಾನು ಫ್ಯೂಚರಲ್ಲಿ ಬ್ಯಾಂಗ್ಳೂರಲ್ಲಿ ಸೆಟಲ್ ಆಗೋಕೆ ಇಷ್ಟಪಡ್ತೀನಿ. ಸೊ ಆಬ್ವಿಯಸ್ಲಿ ದ ಬಾಯ್ ಹ್ಯಾಸ್ ಟು ಬಿ ಫ್ರಮ್ ಬ್ಯಾಂಗ್ಳೂರ್. ಸೊ ನೋಡೋಣ, ಫ್ಯಾಮಿಲಿಯವ್ರು ನೋಡ್ತಾರೆ, ನೋಡೋಣ ಏನಾಗುತ್ತೆ. ಆಮೇಲೆ ಸಾಧಾರಣವಾಗಿ ಚಲನಚಿತ್ರ ನೀವು ಹೇಳಿದ್ರಿ 22 ಸಿನಿಮಾ ಮಾಡಿದ್ರಿ ನೀವು ಅನ್ನುವಂಥದ್ದು. ನಾನು ಮೊದಲು ಹೇಳಿದೆ ಪಾಲಿಟಿಕ್ಸ್ಗೆ ಬಂದರೆ ಹಣ ಖರ್ಚು ಮಾಡಬೇಕಾಗತ್ತೆ. ಇಟ್ಟಿದ್ದೀರಾ ದುಡ್ಡು? ಇಡಲ್ಲ. ಯಾ, ಬಿಕಾಸ್ ಐ ಆಮ್ ನಾಟ್ it is I am doing some work. I am not here to buy something or something. No, ಇದು ನಾನು ಒಂದು ಸೇವೆ ಮಾಡೋಕೆ ಬಂದಿದ್ದೀನಿ. ನೀವು ಹೇಳಿದ್ರೆ ಒಂದು ಮಾತೇನೆಂದರೆ ಕರ್ನಾಟಕದ ಜನತೆ ನಿಮಗೊಂದು ವಿಶೇಷ ಸ್ಥಾನ ಕೊಟ್ಟಿದ್ದಾರೆ. ಹೌದು. ಅದೇ ರೀತಿ ನೀವು ಕೂಡ ಒಂದು ಕನ್ನಡವನ್ನು ಕಲಿತು ಕನ್ನಡದ ಹುಡುಗಿನೇ ಆಗಿದ್ದೀರಿ. ನೀವು ಹೇಳ್ತಾ ಇದ್ರಿ ನನ್ನ ಮತ್ತು ಕನ್ನಡಿಗರ ಜೊತೆ ಕರ್ನಾಟಕ ಜೊತೆ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನುವಂಥದ್ದು. ಯಾಕೆಂತಂದರೆ ಮುಂಗಾರು ಮಳೆಯಿಂದ ಇಲ್ಲಿ ತನಕ ನಿಮ್ಮನ್ನು ಕನ್ನಡದ ಹುಡುಗಿಯಾಗಿ ಕರ್ನಾಟಕದ ಜನ ಸ್ವೀಕರಿಸಿದ್ದಾರೆ. ಈಗ ನೀವು JDS ಪಕ್ಷವನ್ನು ಸೇರ್ತಾ ಇದ್ದೀರಿ. ಅದಕ್ಕೂ ಹೇಳಿದ್ರಿ ನೀವು ದೇವೇಗೌಡರು ನಿಮ್ಮ ಇನ್ಸ್ಪಿರೇಷನ್ ಅನ್ನುವಂಥದ್ದು. ಹಾಗೆಯೇ ಅವರದೊಂದು ಸಿದ್ಧಾಂತ ಏನಿದೆ ಹೆಣ್ಮಕ್ಕಳ ಬಗ್ಗೆ, ಮಕ್ಕಳ ಬಗ್ಗೆ, ಎಜುಕೇಷನ್ ಬಗ್ಗೆ ಅನ್ನುವಂಥದ್ದು ನಿಮ್ಮ ಸಮಾಜ ಸೇವೆ ಮತ್ತು ಅದಕ್ಕೆ ತಾಳೆ ಆಗ್ತಾ ಇರೋದ್ರಿಂದ ನೀವು ಸೇರ್ತಾ ಇದ್ದೀರಿ ಅನ್ನುವಂಥದ್ದು. ಹೆಚ್ಚೆಚ್ಚು ಸಮಾಜ ಸೇವೆಯನ್ನು ಮಾಡ್ತಾ ಇರ್ಬೋದು ಅನ್ನೋ. ಅದಕ್ಕಿಂತ ಅವರು ಇವತ್ತು ಕರ್ನಾಟಕದಲ್ಲಿ ಮನೆ ಹೊರಗಡೆ ಕುಮಾರಣ್ಣ ಗ್ರಾಮ ವಾಸ್ತವ್ಯ, ಹೌ ದೇ ಹ್ಯಾವ್ ಪೀಪಲ್ ಲವ್ ದೆಮ್. ಅಂಡ್ ಐ ಥಿಂಕ್ ಅವ್ರು ಮಾಡಿರೋ ಕೆಲಸ, ಅವ್ರು ಮಾಡಿರೋ they live in people's heart, and I think more than anything that is more important. ಈಗ ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು, ಪ್ರತಿ ಸಲ ನೀವು ಜನರಿಗೆ ಏನು ಹೇಳ್ತೀರಿ ಅಂತ ಸಾಧಾರಣವಾಗಿ ಹೇಳ್ತಾ ಇರೋದು ಗೆಸ್ಟ್ ಬಂದ್ರೆ, ಆದ್ರೆ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೇನು ಬೇಕು ಈ ಒಂದು ನಿಮ್ಮ ಕೆಲಸಕ್ಕೆ ಜನರಿಂದ? ಖಂಡಿತವಾಗ್ಲೂ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ನನಗೆ ಅವ್ರದ್ದು ಸಪೋರ್ಟ್ ಬೇಕು. ನನಗೆ ಅವರು ಕೂಡ ನಾನು ಏನೇನು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀನಿ ಎಜುಕೇಷನಲ್ಲಿ, HIV ಏನೇನು ಬೇಕು ಅವ್ರದ್ದು ಸಪೋರ್ಟ್ ಬೇಕು. ಯಾಕೆ ಅಂದರೆ ನಾವು ಏನು ಕೆಲಸ ಸ್ಟಾರ್ಟ್ ಮಾಡಬೇಕು ಅಲ್ವಾ, ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಬೇಕು. ಸೊ ಐ ಥಿಂಕ್ ಒಬ್ಬರೊಬ್ಬರು ಆಗಿ ಎಲ್ಲರೂ ಯೋಚನೆ ಮಾಡಿದರೆ ಏನು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಏನೇನು ಬೇಕು ಅಂತ ಡೆಫಿನೆಟ್ಲಿ ವಿ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್. ಆ್ಯಂಡ್ ಎಲ್ಲ ಯೂತು ಅವ್ರ ಕೈ ಜೋಡಿಸಿದ್ರೆ ಅಂದರೆ ವಿ ಕ್ಯಾನ್ ಡೂ ವಂಡರ್ಸ್ ಇನ್ ಲೈಫ್. ಸೊ ಐ ಥಿಂಕ್ ಬಿಲೀವ್ ಇನ್ ಯುವರ್ ಸೆಲ್ಫ್, ಬಿ ಪಾಸಿಟಿವ್, ಮೇಕ್ ಶ್ಯೂರ್ ದ್ಯಾಟ್ ನೀವು ಜೀವನದಲ್ಲಿ ಒಂದ್ಸತಿ ಯಾರಾದ್ರಿಗೆ ಹೆಲ್ಪ್ ಮಾಡ್ತೀರಾ ಅಷ್ಟೇ. ಓಕೆ, ಇನ್ನೊಂದು ಭಾಳ ಮುಖ್ಯವಾಗಿ ನನಗೆ ಹೇಳಬೇಕಾಗಿದೆ, HIV ಪೀಡಿತರನ್ನು ಕೆಲವರು ಟ್ರೀಟ್ ಮಾಡೋ ಬಗ್ಗೆ, ಅಂದರೆ ಅವ್ರಿಗೊಂದು ತಿಳುವಳಿಕೆಯನ್ನು ಕೊಡ್ತೀರಿ, ಜನರು ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತೇಳಿ? ಹೌದು, ಐ ಥಿಂಕ್ ನಮಗೆ ಹೇಗೆ ಬದುಕೊಡೋಕ್ಕೆ ಅಧಿಕಾರ ಇದೆ ಅದೇ ರೀತಿ ಅವ್ರಿಗೆ ಇದೆ. ದಯವಿಟ್ಟು ಅವ್ರಿಗೆ ನೀವು ಕೆಟ್ಟ ದೃಷ್ಟಿಯಿಂದ ನೋಡಬೇಡಿ. ಆ್ಯಂಡ್ ತುಂಬ ಜನ ಅಪ್ಪ ಅಮ್ಮನೇ ಅರ್ಥ ಮಾಡ್ಕೊಡಲ್ಲ, ಅವರೇ ಮನೆಯಿಂದ ಆಚೆ ಬಿಸಾಕ್ಬಿಡ್ತಾರೆ. ದಯವಿಟ್ಟು ಅದೆಲ್ಲ ಮಾಡಬೇಡಿ. ಯಾಕೆಂದ್ರೆ ದಟ್ ಇಮೋಷನಲ್ ಟ್ರಾಮಾ ಅಂಡ್ ಅವರಿಗೆ ಪ್ರೀತಿ ತೋರಿಸಿದಷ್ಟು, ಅವರಿಗೆ ಭರವಸೆ ಮೂಡಿದಷ್ಟು ಅವರು ಒಂದು ಹೆಚ್ಚೆಚ್ಚು ದಿನಗಳ ಕಾಲ ಬಹಳ ಆಶಾಕಿರಣದೊಂದಿಗೆ ಬದುಕಬಹುದು ಅನ್ನುವಂಥ ಒಂದು ಸಂದೇಶವನ್ನು ಪೂಜಾ ಗಾಂಧಿ ಈ ಹೊತ್ತಲ್ಲಿ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರು ಇವತ್ತು JDS ಸೇರಿದ್ದಾರೆ, JDS ಸದಸ್ಯರಾಗಿದ್ದಾರೆ. ಮುಂಗಾರು ಮಳೆಯಿಂದ ಇಲ್ಲಿ ತನಕ ಕರ್ನಾಟಕದ ಜನತೆ ಅವರನ್ನು ಕನ್ನಡದ ಮಗಳು ಅಂತೇಳಿ ನೋಡ್ತಿದೆ. ಹಾಗೇನೆ ಅವರು ಹೇಳಿದರು, ಪ್ರತಿಯೊಂದನ್ನು ಕೂಡ ಹೇಳಿದರು, ಅಡುಗೆ ಮಾಡೋಕ್ಕೆ ಬರಲ್ಲ, ಮುದ್ದೆ ತಿಂತೀನಿ, ಇಡೀ ಊರೂರು ಸುತ್ತಿದ್ದೀನಿ, ಸಮಾಜ ಸೇವೆ ಮಾಡಿದ್ದೀನಿ ಅನ್ನುವಂಥದ್ದು. ದೇವೇಗೌಡರು ಇನ್ಸ್ಪಿರೇಷನ್ ಯಾವ ರೀತಿ ಆದರು ಅನ್ನುವಂಥದ್ದು. ಹಾಗೆಯೇ ಅವರು ಮಕ್ಕಳು ಮತ್ತು ಮಹಿಳೆಯರ ಬಗ್ಗೆ ಕಾಳಜಿ ವಹಿಸ್ತಾ ಇರೋದು ನೋಡಿದರೆ ಬಹುಶಃ ಅವರು ಬಹಳ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ತಾ ಹೋದರೆ ಮುಂದೊಂದು ದಿವಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆದರೂ ಆಗ್ಬೋದು. ಆಗಲಿ ಅಂತೇಳಿ ನಾವು ಕೂಡ ಆಶಿಸ್ತೇವೆ. ಇದು ಈ ಹೊತ್ತಿನ ವಿಶೇಷ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಪೂಜಾ ಗಾಂಧಿ ಅವರು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.